स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्युर्मुक्षीयमामृतात्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ असतो मा सद्गमय तमसो मा ज्योतिर्गमय मृत्योरमा अमृतं गमय। ॐ विश्वानि देव सवितर्दुरितानि परासुव यद्भद्रं तन्न आसुव। ॐ शान्ति शान्ति शान्तिः। ಪವಿತ್ರ ಅಲಕ್ನಂದನ ತೀರದಿಂದ ಎಲ್ಲಿ ಕಣ್ಣು ಮುಚ್ಕೊಂಡು ನಾವು ಯಾವಾಗ ಅಂತರ್ಮುಖಿ ಆಗ್ತೀವಿ, ಪ್ರಾಣಗಳೊಂದಿಗೆ ಪ್ರಣವನ ಧ್ಯಾನ ಮಾಡ್ತೀವಿ. ಓಮೇ ನಮ್ಮ ಜೀವನ, ಓಂ ಪ್ರಾಣಾಧಾರ. ಪ್ರಭು ನೀನೇ ಪ್ರಾಣಗಳ ಆಧಾರ, ಜೀವನದ ಆಧಾರ, ಜಗತ್ತಿನ ಆಧಾರ, ಎಲ್ಲರ ಕರ್ತ ನಿಯಂತ, ಆಶ್ರಯದಾತ. ಪ್ರಭು ನಿನಗೆ ನಾವು ಶರಣು. ದೀರ್ಘವಾದ ಶ್ವಾಸದೊಂದಿಗೆ ಪ್ರಣವದ ಧ್ಯಾನ ಮಾಡುತ್ತಾ ಓಂ ಇತಿ ಇದಂ ಸರ್ವಂ ತಸ್ಯ ವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತ್ ಸರ್ವಂ ಓಂಕಾರೇವ ಯಚ್ಚನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರೇವ. ಓಂನಲ್ಲಿ ಎಲ್ಲವೂ ಕೂಡಿವೆ. ಅದೊಂದು ಶಬ್ದ ಮಾತ್ರವಲ್ಲ, ಎಲ್ಲ ಶಬ್ದಗಳ, ಎಲ್ಲ ಮಂತ್ರಗಳ, ಎಲ್ಲ ಋಷಗಳ, ಎಲ್ಲ ಉಪಾಸನೆಗಳ ಸಾರವು ಓಂನದ್ದು. ಯಾಕೆಂದರೆ ಓಂಕಾರ ಸಾಕ್ಷಾತ್ ಬ್ರಹ್ಮನು, ಓಂ ನಿತ ಬ್ರಹ್ಮ. ದೀರ್ಘ ಆಳವಾದ ಶ್ವಾಸದೊಂದಿಗೆ ಪ್ರಾರ್ಥನೆ ಪೂರ್ಣ ಹೃದಯದಿಂದ ಆನಂದದೊಂದಿಗೆ ಓಂನೊಂದಿಗೆ ಪೂರ್ತಿಯಾಗಿ ಏಕಾಕಾರರಾಗಿ ಸಾಮಾನ್ಯ ಮಧ್ಯಮ ಅಥವಾ ತೀವ್ರ ಗತಿಯಿಂದ ಮಾಡ್ತಾ ಇರಿ. ತೊಡಿಬಾರ್ದು, ವಿರಾಮ ಬೇಡ, ವಿಶ್ರಾಮವಿಲ್ಲ, ಅಖಂಡ ಸಾಧನೆ. ಹೀಗೆ ದೀರ್ಘಾಳ ಶ್ವಾಸ 5 ನಿಮಿಷದವರೆಗೆ ತಗೊಂಡಾಗ ನಮ್ಮ 5 ಪ್ರಾಣಗಳು ಪುಷ್ಟವಾಗುತ್ತವೆ. ಪ್ರಾಣ ಅಪಾನ್ ವ್ಯಾನ್ ಉದಾನ್ ಸಮಾನ್. नाग कूर्म कृकल देवदत्त और धनंजय 5 उपप्राण, पंचकोश अन्नमय प्राणमय मनोमय विज्ञानमय आनंद. ನಮ್ಮ 5 ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಅಂತಃಕರಣ, ಚತುಷ್ಟಯ ಕೋಡಿ 72,72,10,10,200 ನಾಡಿಗಳು ಮತ್ತು ಶರೀರದ ಮಲ್ಟಿ-ಬಿಲಿಯನ್ ಅಲ್ಲ ಟ್ರಿಲಿಯನ್, ಮಲ್ಟಿ-ಟ್ರಿಲಿಯನ್ ಸೆಲ್ಸ್, ಜೀವಾಣುಗಳು. ಮತ್ತು ಶರೀರದ ಒಂದೊಂದು ಜೀವಾಣುಗಳಿಂದ ಹಿಡಿದು ನಮ್ಮೆಲ್ಲ ಅಸ್ತಿತ್ವವು ಪ್ರಾಣದ ಶಕ್ತಿಯಿಂದ ಚೈತನ್ಯವಾಗಿಬಿಡುತ್ತೆ. ಪ್ರಾಣಕ್ಕೆ ಬ್ರಹ್ಮ ಅಂದಿದ್ದಾರೆ ಅಂದರೆ ಇದೇ ಪ್ರಾಣಾಯಾಮದ ಪ್ರತಿಕ್ರಿಯೆಯನ್ನೇ, ಪ್ರಾಣ ಸಾಧನೆಯನ್ನೇ ಬ್ರಹ್ಮಾಸ್ತ್ರ ಅಂದಿದ್ದಾರೆ. ಪ್ರಾಣೋ ಬ್ರಹ್ಮೇತ್
ಮತ್ತು ಬ್ರಹ್ಮನ ಉಪಾಸನೆಯಿಂದ, ಪ್ರಾಣದ ಉಪಾಸನೆಯಿಂದ, ಪ್ರಣವದ ಉಪಾಸನೆಯಿಂದ ಯಾವ ಶಕ್ತಿ ಉಂಟಾಗುತ್ತೆ ಅದುವೇ ಬ್ರಹ್ಮಾಸ್ತ್ರ. ಹೀಗೆ 5 ನಿಮಿಷ ನಿರಂತರವಾಗಿ ಅನಾವೃತ ಸಾಧನೆ ನಡೀತಾ ಇರುತ್ತೆ. ತಡೆಯದೇನೆ ನೋಡಿ. ಇನ್ನೊಂದು ಲಾಭ, ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರ ಬಾಯಿಂದ ನಾನೊಂದು ವಿಷಯ ಕೇಳಿದ್ದೀನಿ, ಯೋಗ ಮಾಡಲು ಮನಸ್ಸಾಗುವುದಿಲ್ಲ. ಮತ್ತು ಹಲವಾರು ಮಕ್ಕಳಿಗೆ ಓದಿನಲ್ಲಿ ಮನಸ್ಸು, ಮತ್ತು ದೊಡ್ಡವರಿಗೆ ಕೆಲಸ ಮಾಡಲು ಮನಸ್ಸು. ಈ ಮನಸ್ಸು ಅತ್ತಿತ್ತ ಅಲೆದಾಡುತ್ತೆ. ಯಾರು ಬೆಳಗ್ಗೆ ಎದ್ದು 5 ನಿಮಿಷ ಕೂಡ ತೀವ್ರವಾಗಿ ಪ್ರಾಣಾಯಾಮ ಮಾಡಿದರೆ ಅವರ ಮನಸ್ಸು ಅತ್ತಿತ್ತ ಹೋಗುವುದಿಲ್ಲ. ಇದು ಇಷ್ಟು ದೊಡ್ಡ ವಿಷಯ. ಅರೆ, ಪ್ರಾಣಾಯಾಮದಿಂದ ಮನಸ್ಸು ನಿಯಂತ್ರಿತವಾಗುತ್ತೆ. ಚಲೇ ವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್ ಕಾ 2 ಅರ್ಥವಿದೆ. ಒಂದಂದರೆ ಪ್ರಾಣದ ಜೊತೆಗೆ ನೀವು ಏಕಾತ್ಮರಾಗ್ತೀರಿ, ಪ್ರಣವದ ಜೊತೆಗೆ ಏಕಾತ್ಮರಾಗ್ತೀರಿ. ಆಗ ಮತ್ತೆ ಮನ ನಿರ್ವಿಷ್ಯವಾಗಿಬಿಡುತ್ತೆ. ನಿರ್ವಿಕಾರ, ನಿರ್ವಿಚಾರ, ನಿರ್ದ್ವಂದ್ವ, ನಿರ್ವೈರ, ನಿರ್ಭ್ರಾಂತವಾಗಿಬಿಡುತ್ತೆ, ನಿಶ್ಚೇಷ್ಟವಾಗಿಬಿಡುತ್ತೆ ಮನಸ್ಸು. ಹೀಗೆ ಮತ್ತಿನ್ನೊಂದು, ಈ ಪ್ರಾಣದ ಮೇಲೂ ಅಧಿಕಾರ ಬಂದ್ಬಿಡುತ್ತೆ. ಆಮೇಲೆ ಪ್ರಾಣ ನಮ್ಮ ವಶದಲ್ಲಿರುತ್ತೆ. ನಮ್ಮ ಶರೀರ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು ಇವೇನು ಉಪಕರಣಗಳಿವೆ ನಮ್ಮದು, ಯಾವುದರ ಮೂಲಕ ನಾವು ನಮ್ಮ ಬೇರೆ ಬೇರೆ ಸೇವೆಗಳು ಮತ್ತು ಸಾಧನೆಯನ್ನು ಮಾಡ್ತೀವಿ. ಈ ಶರೀರ, ಈ ಇಂದ್ರಿಯ, ಮನಸ್ಸು, ವಿಚಾರ, ಭಾವನೆ, ಸಂವೇದನೆಗಳು ಎಲ್ಲವೂ ನಮ್ಮ ಉಪಕರಣಗಳು. ಇವೆಲ್ಲವೂ ನಮ್ಮ ಉಪಕರಣಗಳು, ನಾವು ಇವುಗಳ ಸ್ವಾಮಿ. ನಾವು ಶರೀರ, ಇಂದ್ರಿಯ, ಮನಸ್ಸಿನ ಸ್ವಾಮಿಯೋ ಅಂದರೆ ಇದರ ಗುಲಾಮ, ಇದಕ್ಕೆ ದಾಸ, ಅಧೀನರಲ್ಲ. ಇವೆಲ್ಲವೂ ಆತ್ಮದ ಅಧೀನ. ಮತ್ತು ಮುಖ್ಯವಾಗಿ ನಮ್ಮೆಲ್ಲರ ಮೂಲ ಚೇತನೆ ಏನಿದೆ, ಯಾವ ಶಾಶ್ವತ ನಿತ್ಯ ಚೇತನೆ ಇದೆ, ಅದುವೇ ಆತ್ಮ ಇರಲಿ. ಹೀಗೆ ಈ ಪ್ರಾಣಾಯಾಮ 5 ನಿಮಿಷ ತನಕ ಮಾಡಬೇಕು. ಮತ್ತು ಅಂದರೆ ಇದರಲ್ಲಿ ಯಾವುದೇ ರೀತಿಯ ನಾವು ಒಪ್ಪಂದ ಮಾಡಿಕೊಡ್ದು, ಕಾಂಪ್ರಮೈಸ್ ಮಾಡಬಾರ್ದು. ಕೆಲವರು ಹೀಗೆ ನಾನು ನೋಡಿದ್ದೀನಿ, 10 ಸೆಕೆಂಡ್ ಮಾಡ್ತಾರೆ, ಮತ್ತೆ ಸುಮ್ಮನಾಗ್ಬಿಡ್ತಾರೆ. ಆದರೆ ಕೆಲವರು ಮಾಡ್ತಾರೆ, ಆದರೆ ವೇಗದಿಂದ ಮಾಡೋದಿಲ್ಲ. ವೇಗ ಹೇಗೆ ನೋಡಿ, ಹೀಗೆ ಎಷ್ಟು ವೇಗದಿಂದ ಯಾರಾದರೂ ಮಾಡಿದರೆ ಅಂದರೆ ಇದು ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸು ಅತ್ತಿತ್ತ ಓಡಾಡೋದು. ಪುಟ್ಟಪ್ಪ, ನೀವು ಕೇಳ್ತಾ ಇದ್ರಿ, ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಆತ್ಮ ಅಂದ್ರೆ ಏನು ಅಂದರೆ ನಿಮಗೆ ಗೊತ್ತೇ ಆಗತ್ತೆ ಆತ್ಮ ಅಂದರೆ ಏನು ಅಂತ. ಕೆಲವರಂತಾರೆ ಮನಸ್ಸು ಅತ್ತಿತ್ತ ಅಲೆದಾಡುತ್ತೆ, ಓದಿನಲ್ಲಿ ಮನಸ್ಸಾಗೋದಿಲ್ಲ, ಭಾಷೆಯಲ್ಲಿ ಮನಸ್ಸಾಗ್ತಿಲ್ಲ, ಸಬ್ಜೆಕ್ಟ್ನಲ್ಲಿ ಮನಸ್ಸಾಗ್ತಿಲ್ಲ, ಕೆಲಸದಲ್ಲಿ ಮನಸ್ಸಾಗ್ತಿಲ್ಲ. ಮನಸ್ಸತ್ತಿತ್ತ ಅಡ್ಡಾಡ್ಲಿಕ್ಕಿಲ್ಲ. ಒಂದು ವಿಷಯ ನಾನು ನಿಮಗೆ ಅಂದಿದ್ದೀನಿ, ನೀವು ಶರೀರ, ಇಂದ್ರಿಯ, ಮನಸ್ಸು, ವಿಚಾರಗಳ ಗುಲಾಮರಲ್ಲ, ಇದರ ದಾಸರಲ್ಲ, ಇದರ ಅಧೀನರಲ್ಲ. ಶರೀರ, ಇಂದ್ರಿಯ, ಮನಸ್ಸು ಯಾವುದರ ಅಧೀನ? ನಿಮ್ಮ ಅಧೀನ. ಮತ್ತು ಹೀಗೆ ವೇಗವಾಗಿ ನೀವು ಮಾಡಬೇಕು. ಒಂದು ವಿಷಯ, ವೇಗ ಮಾಡುವಾಗ ಪೂರ್ತಿ ತಗೊಳ್ಳಿ, ಪೂರ್ತಿ ಬಿಡಿ. ಮನುಷ್ಯ ತುಂಬ ವೇಗವಾಗಿ ಓಡೋ ಹಾಗೆ. ಯಾರು ವರ್ಲ್ಡ್ ಚಾಂಪಿಯನ್ ಇರ್ತಾರೆ, ನಾನು ಒಂದು ಸಮಯದ ಮಾತು ಹೇಳ್ತೇನೆ, ಅದು ಪ್ರತಿ ಸಮಯನೂ ಆಗ್ಬಹುದು. ಓಡೋದ್ರಲ್ಲಿ ರೆಸ್ಲರ್ಸ್ಗಳು ಬೇರೆ ಬೇರೆ ಪ್ರಕಾರದ ಕುಸ್ತಿ ಆಟ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಓಡ್ತಾರೆ. ಯಾರು ಓಡ್ತಾರೆ ಅಥವಾ ಯಾವುದೇ ಬೇರೆ ಬೇರೆ ಪ್ರಕಾರದ ಗೇಮ್ಸ್ ಆಡ್ತಾರೆ, ಆಗ 100% ಅವರ ಮನಸ್ಸು ಏನು ಓಡ್ತಿದೆ. ಮನುಷ್ಯ ಅವನಿಗೆ 200 ಮೀಟರ್ ರನ್ ಕೆಲವು ಸೆಕೆಂಡ್ಗಳಲ್ಲಿ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಅವನ ಮನಸ್ಸು ಓಡೋದ್ರಲ್ಲಿ ಇರುತ್ತಾ, ಹತ್ತಿತ್ತ ಇರುತ್ತಾ? ಹೇಳಿ ಮಕ್ಕಳೇ, ಇದು ಎಲ್ರಿಗೂ ಗೊತ್ತು. ಇಷ್ಟು ಚಿಕ್ಕ ವಿಷಯ, ಅವರ ಮನಸ್ಸು ಪೂರ್ತಿಯಾಗಿ ಎಲ್ಲಿರುತ್ತೆ? ಓಡೋದ್ರಲ್ಲಿ. ಯಾರು
3 ನಿಮಿಷದ ಕುಸ್ತಿ ಇರುತ್ತೆ ಮ್ಯಾಟ್ನಲ್ಲಿ, ನಾನು ಹಲವು ಬಾರಿ ಮಾಡಿದ್ದೀನಿ. ಆ ಸಮಯದಲ್ಲಿ ಪೂರ್ತಿ ಶಕ್ತಿ ಹಾಕ್ಬಿಡ್ತೀವಿ. ಮತ್ತೆ ನೋಡಿ, ಈ ಅಭ್ಯಾಸ ತಕ್ಷಣವೇ, ಅಂದರೆ ಅವರ ಅಭ್ಯಾಸ ಸರಿಯಾಗಿ 1-2 ವರ್ಷಗಳಲ್ಲಿ ಮಾಡಿರದಿದ್ದರೆ, ಅಂದರೆ ಅವನ ಧಮ್ ತರಲು ಧಮ್ ಹೋಗ್ಬಿಡುತ್ತೆ. 3 ನಿಮಿಷದ ನಂತರ ಧಮ್ ಬರಲು ಸಮೇತ ಆಗುತ್ತೆ. ಈ ಅವಸ್ಥೆ ಆಗುತ್ತೆ. ಮೀನ್ಸ್ ನಾವು ಯಾವ ಕಾರ್ಯವನ್ನು ಪೂರ್ತಿ ಮನಸ್ಸಿಂದ ಮಾಡ್ತೇವೆ, ವೇಗದಿಂದ ಮಾಡ್ತೀವಿ, ಇದಕ್ಕೆ ಹಲವು ಅರ್ಥಗಳಿವೆ. ತೀವ್ರ ಸಂವೇಗಾನಾಮಾನಾಸನಃ, ನಿಮ್ಮ ಪ್ರಾಣದ ವೇಗ ತೀವ್ರವಾದಾಗ ಆಗಲೂ ನಿಮ್ಮ ಮನಸ್ಸು ಭಗವಂತನ ಕಡೆಗಿರುತ್ತೆ. ದೇಹದ ವೇಗ ತೀವ್ರವಾದಾಗ ಆಗಲೂ ನೀವು ಮನಸ್ಸು ಹಚ್ಚಬಹುದು. ಸಂಕಲ್ಪ ತೀವ್ರವಾದಾಗ, ಭಾವ ತೀವ್ರವಾದಾಗ, ಭಕ್ತಿ ತೀವ್ರವಾದಾಗ ಜ್ಞಾನದ ಅತಿರೇಕವಾಗುತ್ತೆ, ಭಕ್ತಿಯ ಅತಿರೇಕ, ಕರ್ಮದ ಅತಿರೇಕವಾಗಿಬಿಡುತ್ತೆ, ಪರಾಕಾಷ್ಠೆಯಾಗುತ್ತೆ. ತೀವ್ರ ಸಂವೇಗಾನಾಮಾನಾಸನಃ, ಒಂದು ಕ್ಷಣದಲ್ಲಿ ನಿಮಗೆ ಆತ್ಮಬೋಧವಾಗುತ್ತೆ. ಇದು ಇಷ್ಟು ದೊಡ್ಡ ಸತ್ಯ. ಸರಿ ನೋಡಿ, ನಾನೀಗ 100 ಬಾರಿ ಮಾಡಿ ನಿಮ್ಮ ಪರೀಕ್ಷೆ ತಗೋತೀನಿ. ವೇಗವಾಗಿ ಮಾಡಿ. ಎಷ್ಟು ವೇಗವಾಗಿ, ಸರಿನಾ? ಹೀಗಲ್ಲ, ಹೀಗೆ ಮೇಲ್ಮೇಲಿಂದ ಮಾಡಬಾರ್ದು. 100 ಬಾರಿ, ಕನಿಷ್ಠವೆಂದರೆ 100 ಬಾರಿ. ಸರಿ, ಪ್ರಯತ್ನಿಸೋಣ. ನೀವು ಲೆಕ್ಕ ಮಾಡಬೇಡಿ, ಎಲ್ಲರ ಲೆಕ್ಕವನ್ನು ನಾನೇ ಇಡ್ತೀನಿ. ನನ್ನೊಂದಿಗೆ ಶುರು ಮಾಡಿ, ನನ್ನೊಂದಿಗೆ ಮುಗಿಸಿ. ಎಷ್ಟನ್ನು ನೀವು ವೇಗವಾಗಿ ಮಾಡಿಬಿಟ್ರೆ ಸರಿ. ಈಗ ನಿಜವಾಗಿ ಹೇಳ್ತೀರಾ, ಎಷ್ಟು ವೇಗವಾಗಿ ನೀವು ಮಾಡಿದಿರಿ, ನಿಮ್ಮ ಮನಸ್ಸು ಚಂಚಲವಾಯ್ತಾ? ಮನಸ್ಸು ಅದಕ್ಕೆ ನೋಡಿ ಗೊತ್ತೇ ಆಗೋದಿಲ್ಲ. ಎಲ್ಲಿ ಮಾಯವಾದೆವು ಮನಸ್ಸು, ಎಲ್ಲಿ ಮಾಯವಾಯಿತು, ಎಲ್ಲಿ ವಿಲೀನವಾಯಿತು ಅಂದರೆ ಭಸ್ತ್ರಿಕದ ಬಳಿಕ ಈಗ ಕಪಾಲಭಾತಿ ಮಾಡೋಣ. ನೀವು ತೀವ್ರ ವೇಗದಿಂದ ಪ್ರಾಣಾಯಾಮ ಮಾಡುವಾಗ ಆಗ ಮನಸ್ಸು ಯಾವುದರಲ್ಲಿ ಲಯವಾಗುತ್ತೆ, ಅದರ ಅನುಪಸ್ಥಿತಿ ಇರೋಲ್ಲ. ಸರಿ, ಕಪಾಲಭಾತಿ ಮಾಡಿ. ಮನಸ್ಸಿನ ಲಯವಾಗುತ್ತೆ ಪ್ರಾಣದಲ್ಲಿ ಮತ್ತು ಪ್ರಾಣದ ಲಯವಾಗುತ್ತೆ ಪ್ರಣವದಲ್ಲಿ, ಓಂಕಾರದಲ್ಲಿ. ಇದು ತನ್ನಷ್ಟಕ್ಕೆ ಪ್ರಕ್ರಿಯೆ ಘಟಿತವಾಗುತ್ತೆ. ಹೇಗೆ ಭೂಮಿಯಲ್ಲಿ ಬೀಜ ಬಿತ್ತಾರೆ, ಫಲವತ್ತಾದ ಮಣ್ಣಿದ್ರೆ ಅದಕ್ಕೆ ಎಷ್ಟು ಯಥೋಚಿತವಾಗಿ ನೀರು ಅನುಕೂಲ ವಾತಾವರಣದಿಂದ ಅಂಕುರಿತವಾಗಿಬಿಡುತ್ತೆ, ಪುಷ್ಪಿತ ಪ್ರಫುಲ್ಲಿತವಾಗುತ್ತೆ. ಆದ್ದರಿಂದ ಜೀವನದಲ್ಲಿ ಯೋಗದ ಬೀಜ ಬಿತ್ತಿ, ಧರ್ಮದ ಪುಣ್ಯದ ಬೀಜ ಬಿತ್ತಿದ್ರೆ ನಿಮ್ಮ ಜೀವನ ಪುಷ್ಪಿತ ಪ್ರಫುಲ್ಲಿತ ತನ್ನಷ್ಟಕ್ಕೆ ಆಗಿಬಿಡುತ್ತೆ. ಮಾಡಿದರೆ ಆಗುತ್ತೆ. ಕಪಾಲಭಾತಿ ಮಾಡಿ. ಸರಿ, ಕಪಾಲಭಾತಿ ಮಾಡಿ. ಲಯದೊಂದಿಗೆ ಸಾಮಾನ್ಯ ಅಥವಾ ಮಧ್ಯಮ ಗತಿಯಿಂದ, ಮತ್ತು ಯಾರಿಗೆ ಮಾಡಬೇಕಿದ್ರೆ ಅತ್ಯಂತ ವೇಗಗತಿಯಿಂದಲೂ ಮಾಡಬಹುದು. ಮಕ್ಕಳಿಗೆ ಏನೂ ನಿಷೇಧವೇ ಇಲ್ಲ, ಅದು ರೋಗಿಗಳಿಗೆ ನಿಷೇಧವಿದೆ. ಯಾರಿಗೆ ಬ್ಲಡ್ ಪ್ರೆಷರ್ ಇದೆ, ಹೃದಯ ರೋಗವಿದೆ, ಸೊಂಟ ನೋವಿದೆ, ಹರ್ನಿಯಾ, ಬಲಹೀನತೆ ಇದೆ, ಅವರು ಅತ್ಯಂತ ತೀವ್ರಗತಿಯಿಂದ ಮಾಡಬೇಡಿ. ನೋಡಿ, ನೀವು ವೇಗವಾಗಿ ಮಾಡೋ ಅಗತ್ಯವಿಲ್ಲ. ಎಲ್ಲರೂ ಮಾಡಿ, ಅಂತರ್ಮುಖಿಯಾಗಿ ಕಣ್ಮುಚ್ಕೊಂಡು ಏಕಾಗ್ರತೆಯಿಂದ ಮಾಡಿ. ಪ್ರಶಾಂತ ಚಿತ್ತರಾಗಿ, ಪ್ರಸನ್ನ ಚಿತ್ತರಾಗಿ, ಆನಂದದಿಂದ, ಉತ್ಸಾಹದಿಂದ. ಆನಂದ ಉತ್ಸಾಹ ಕಮ್ಮಿ ಇದ್ರೂ ಕೂಡ ಅದು ತನ್ನಷ್ಟಕ್ಕೆ ಬಂದ್ಬಿಡುತ್ತೆ. ಅದು ನಿಮ್ಮೊಳಗೇನೇ ಇದೆ, ಹೊರಗಿನಿಂದ ತರಬೇಕಾಗಿಲ್ಲ. ಹೀಗೆ ಕಪಾಲಭಾತಿ
ಹುಡುಗರಿಂದ ಹಿಡಿದು ಯುವಕರಿಂದ ಹಿಡಿದು ಯಾರು ಪೂರ್ತಿ ಯೋಗಿ ನಿರೋಗಿ ಆಗಿದ್ದಾರೆ ಅವರಿಂದ ಹಿಡಿದು ರೋಗಿಗಳಿಗೆ ನಾವು ಅರ್ಧ ಗಂಟೆ 1 ಗಂಟೆ ಮಾಡಿಸ್ತೀವಿ. ಸ್ವಲ್ಪ ಹೊತ್ತು ಕಪಾಲಭಾತಿ ಮಾಡಿ, ಸ್ವಲ್ಪ ಹೊತ್ತು ಅನುಲೋಮ ವಿಲೋಮ ಮಾಡಿ. ಅಂದರೆ ಹೀಗೆ ಪ್ರಾರ್ಥನೆ ಪೂರ್ಣ ಹೃದಯದಿಂದ, ನೀನೇ ನಾರಾಯಣ ಪ್ರಭು, ನೀವೇ ನನಗೆ ಎಲ್ಲವೂ ಸರ್ವಸ್ವ. ಅನುಲೋಮ ವಿಲೋಮ ದೀರ್ಘ ಶ್ವಾಸ ತಗೊಳ್ಳಿ, ದೀರ್ಘ ಬಿಟ್ಬಿಡಿ. ಮತ್ತು ಕನಿಷ್ಠ 5 ಸೆಕೆಂಡ್ ತಗೊಳ್ಳೋಕ್ಕೆ 5 ಸೆಕೆಂಡ್ ಬಿಡೋದನ್ನು ಮಾಡಿ. ಈ ರೀತಿಯಾಗಿ ಮಾಡಿ. ಹೀಗೆ ಒಂದೊಂದು ಶ್ವಾಸದ ಜೊತೆಗೆ ದೀರ್ಘ ಆಳ ಶ್ವಾಸ ತುಂಬಿ ನೋಡಿ. ಭಸ್ತ್ರಿಕಾ ಕಪಾಲಭಾತಿ ವೇಗವಾಗಿ ಮಾಡುವಾಗ ಮನಸ್ಸು ಶಾಂತವಾಗತ್ತೆ. ಆದರೆ ಅನುಲೋಮ ವಿಲೋಮ ಎಷ್ಟು ದೀರ್ಘ ತಗೋತೀರಿ ಅಷ್ಟೇ ಅಂತರ್ಮುಖಿ ಆಗ್ತಾ ಹೋಗ್ತೀರಿ. ಮತ್ತು ನಮ್ಮ ಅಂತರ್ಜ್ಯೋತಿ, ಜ್ಞಾನದ ಜ್ಯೋತಿ, ಭಕ್ತಿಯ ಜ್ಯೋತಿ, ಪ್ರೀತಿಯ ಜ್ಯೋತಿ, ಕರ್ಮದ ಜ್ಯೋತಿ, ಪುರುಷಾರ್ಥದ ಜ್ಯೋತಿ, ನಮ್ಮ ಒಳಗೆ ಸದ್ಗುಣಗಳ ಜ್ಯೋತಿ ಉರಿಯುತ್ತಿರುತ್ತೆ. ತನ್ನಷ್ಟಕ್ಕೆ ಉದ್ಬುದ್ಧವಾಗುತ್ತೆ, ಜಾಗೃತವಾಗುತ್ತೆ. ದೀರ್ಘವಾದ ಶ್ವಾಸದ ಜೊತೆಗೆ ಪ್ರಾಣಾಯಾಮ ಎಲ್ಲ ಕಡೆ ಎಲ್ಲ ಜಾಗದಲ್ಲಿ ಆ ಪ್ರಭುವಿಂದೇ 9 ರೂಪ ಎಲ್ಲ ಕಡೆಗಳಲ್ಲೂ ತುಂಬಿಕೊಂಡಿವೆ. ಹೀಗೆ ಅನುಭವಿಸುತ್ತಾ ಎಲ್ಲ ನಾಮರೂಪಗಳಲ್ಲಿ ಮತ್ತು ಎಲ್ಲ ನಾಮರೂಪಗಳ ಹೊರತು ಭಗವಂತನೇ ಎಲ್ಲ ಕಡೆ ಅಭಿವ್ಯಕ್ತನಾಗಿದ್ದಾನೆ ಮತ್ತು ಅನಭಿವ್ಯಕ್ತನಾಗಿದ್ದಾನೆ. ಅವನೇ ಸಗುಣ ಸಾಕಾರ, ನಿರ್ಗುಣ ನಿರಾಧಾರ. ನಮ್ಮ ಬುದ್ಧಿ ಈ ರೀತಿಯಾದಾಗ ಈ ರೀತಿ ನಮ್ಮ ಭಾವಚೇತನೆ ಆಗತ್ತೆ. ಹೀಗೆ ನಮ್ಮ ದೃಷ್ಟಿ ಆಗ್ಬಿಡುತ್ತೆ. ಅಂದರೆ ಈ ಪೂರ್ತಿ ಸೃಷ್ಟಿಯಲ್ಲಿ ಒಂದೇ ಪ್ರಭುವಿನ ಕಾಂತಿ ತುಂಬಿರುತ್ತೆ. ಮತ್ತೆ ನಮಗೆ ಅನುಭವವಾಗುತ್ತೆ, ಪ್ರಭು ಯಾವಾಗಲೂ ನಮ್ಮ ಜೊತೆಗಿರ್ತಾನೆ. ಇದುವೇ ಆತ್ಮ ಸಾಕ್ಷಾತ್ಕಾರ, ಇದುವೇ ಬ್ರಹ್ಮ ಅನುಭೂತಿ, ಇದುವೇ ಬ್ರಹ್ಮನ ದರ್ಶನ. ಅನುಲೋಮ ವಿಲೋಮ ಹೀಗೇನೆ ಪ್ರಾರ್ಥನೆ ಪೂರ್ಣ ಹೃದಯದಿಂದ ಬನ್ನಿ. ಸ್ವಲ್ಪ ಹೊತ್ತು ನಿರಂತರವಾಗಿ ಮಾಡಿ. ಮಧ್ಯದಲ್ಲಿ ಯಾವುದೇ ವಿರಾಮವಿಲ್ಲ, ವಿಶ್ರಾಮವಿಲ್ಲ. ಸರಿ, ಅನುಲೋಮ ವಿಲೋಮ ಕೂಡ ಈಗ ಪೂರ್ತಿ ಆಯಿತು. ಒಂದು ಬಾರಿ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ ಮಾಡಿಸ್ತೀನಿ ನೋಡಿ. ಸೂಕ್ಷ್ಮ ವ್ಯಾಯಾಮ ಕೂಡ ಹೇಗೆ ನಾವು 100 ಬಾರಿ ದಂಡ್ ಬೈಠಕ್ ಮಾಡಿಸ್ತೀವಿ ನೋಡಿ. ನೀವು ನಿಮ್ಮ ಕಾಲುಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಕಲ್ಲುಗಳ ಮಧ್ಯೆ ಕೂತಿದ್ದೀವಿ. 100 ಬಾರಿ ಮಾಡಿ. ಹೀಗೆ ಎಷ್ಟು ಬಾರಿ? 100 ಬಾರಿ. ಎಷ್ಟು ಬಾರಿ? ಜೋರಾಗಿ ಹೇಳಿ, 100 ಮಂದಿ ಹಾಗೆ. ಸರಿ, ಹಿಂದೆ ಮುಂದೆ ಕಾಲ್ಗಳನ್ನು 100 ಬಾರಿ ಆದರೂ ಮಾಡಿ. ಇಲ್ಲಿ ನೋಡಿ, ಈ ಸೂರ್ಯ ನಮಸ್ಕಾರ ಕೂಡ ನೀವು 100 ಬಾರಿ ಮಾಡೋಕ್ಕಾಗದಿದ್ರೆ, ದಂಡ ಬೇಟಕ್ಕಾಗದಿದ್ರೆ, ಅಂದರೆ ನೋಡಿ, ನಾನು ಗುರುಕುಲ್ನಲ್ಲಿ ಓದ್ತಿದ್ದೆ ಆಗ 5 ನಿಮಿಷದಲ್ಲಿ 500 ಬಾರಿ ಮಾಡ್ತಿದ್ದೆ. ಇದಕ್ಕಿಂತ ಹೆಚ್ಚು ಸಮಯ ಸಿಗ್ತಿರಲಿಲ್ಲ ನನಗೆ. ವ್ಯಾಯಾಮಕ್ಕೆ ಒಟ್ಟು 15 ನಿಮಿಷ ಸಿಗ್ತಿತ್ತು. ಮುಂದೆ ಹಿಂದೆ ಮಾಡಿ, ಅರೆ ನೀವು ನಿಲ್ಲಿಸ್ಬಿಟ್ರಿ. ಎಷ್ಟು ಬಾರಿ ಮಾಡಬೇಕು? 100 ಬಾರಿ. ಹೀಗೆ ಫಾಸ್ಟ್ ಮಾಡಿ. ಸರಿ, ನಿಮ್ಗೇನು ಬರುತ್ತೆ ಅದನ್ನು ಹಾಡಿ. ದೀರ್ಘವಾದ ಶ್ವಾಸ. ಈಗಂತೂ ಕಾಳಜಿ ವಹಿಸಬೇಕು. ಯಾರು ಹಾಡ್ತಿದ್ದಾರೆ? ಹೀಗಾಗೋದಿಲ್ಲ, ಹಾಗೆ ಹಾಡಿ. ಎಲ್ಲ ಬೇಕು. ಹಾಂ, ಓಂ ಅವರೇ ಹಾಡಿ. ಇಲ್ಲಿ ನೋಡಿ, ನೀವು 100 ಬಾರಿ ಮಾಡಿದ್ರ? 100 ಬಾರಿ ಆಗಲಿಲ್ಲ, 10-20 ಬಾರಿ ಆಗಿದೆ. 100 ಬಾರಿ ಹೀಗೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಲ್ಲ.
ನೋಡಿ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಒಂದು ವಾಕ್ಯದಲ್ಲಿ ಕೂಡ ಇಡೀ ಸತ್ಯ ಹೊರಬರುತ್ತೆ. ಬಿರುಗಾಳಿ ಮಳೆ ತೂಫಾನಲ್ಲಿ, ಜೀವನದ ಸಂಘರ್ಷದಲ್ಲಿ ಬಿರುಗಾಳಿ ಮಳೆ ತೂಫಾನಲ್ಲಿ ಎಂದು ಹರಿದು ಹೋಗಬಾರ್ದು. ದೇಶ ಧರ್ಮದ ಮೇಲೆ ಸಂಕಟ ಬಂದಾಗ ನಿಮ್ಮ ಕರ್ತವ್ಯ, ಪ್ರಾಣವೇ ಬೇಕಾದರೆ ಹೋಗಲಿ ಎಂದೂ ಹಿಂಜರಿಬೇಡಿ, ಭಯ ಪಡಬೇಡಿ, ಹೆದರಬಾರ್ದು. ನೋಡು, ವಿಷಯ ಚಿಕ್ಕದಿರುತ್ತೆ ಮಗ, ಅದನ್ನು ನಿಭಾಯಿಸಲು ಇಡೀ ಜೀವನ ಬೇಕಾಗುತ್ತೆ. ನಾನು ಹೇಳಿದ ಹಾಗೆ ನನ್ನ ಜೀವನ ಭಗವಂತನಿಗಾಗಿ, ಭಗವಂತ ನನ್ನ ಜೀವನ ಉಪಕಾರಕ್ಕೆ ಇರಲಿ, ಸಂಸಾರಕ್ಕಾಗಿರಲಿ. ಒಂದು ಚಿಕ್ಕ ವಿಷಯ ನಾನು ಹೇಳಿಬಿಟ್ಟೆ, ಆದರೆ ಈ ವಿಷಯ ನಿಭಾಯಿಸಲು ಏನು ಬೇಕಾಗುತ್ತೆ? ಪೂರ್ತಿ ಜೀವನ. ನನ್ನ ಪೂರ್ತಿ ಜೀವನ ಧರ್ಮಕ್ಕಾಗಿ, ಸತ್ಯಕ್ಕಾಗಿ, ಸೇವೆಗಾಗಿ, ಭಗವಂತನಿಗಾಗಿ, ಗುರುವಿಗಾಗಿ. 100 ಬಾರಿ ಅರೆ ಮಾಡ್ರಲ್ಲ, ಕೆಲವರು ಹೀಗೇನೆ ಕೂತಿದ್ದಾರೆ. ಕೂಡಬಾರ್ದು, 100 ಬಾರಿ ಹೀಗೆ ಮಾಡಬೇಕು. ಸರಿ, ಈಗ 2 ಕೈಗಳ ಸೂಕ್ಷ್ಮ ವ್ಯಾಯಾಮ ಮಾಡಿ. 2 ಬೈ 2 ಫೀಟ್ನ ಜಾಗ ಸಿಕ್ಕಿದ್ರು ಅದರಲ್ಲಿ ಕೂಡ ಪೂರ್ತಿ ಯೋಗವಾಗಿ ಬಿಡುತ್ತೆ. ದೀರ್ಘವಾದ ಶ್ವಾಸ. ನಡೀರಿ, ಇನ್ನೂ ಸ್ವಲ್ಪ ಬಾಕಿ ಇದೆ, ನಂತರ ಧ್ಯಾನ ಮಾಡಿಸ್ತೀನಿ. ಹೀಗೆ ಅಭ್ಯಾಸ ಮಾಡಿಕೊಳ್ಳಿ. ಯಾವಾಗಲೂ ಒಮ್ಮೆ ಬೆಳಿಗ್ಗೆ ಎತ್ಕೊಂಡು ಕನಿಷ್ಠವೆಂದರೆ 100 ಬಾರಿ ದಂಡ, ಮತ್ತೆ 25-50 ಸಾರಿ ಬ್ಯಾಟಾಕ್, ಮತ್ತೆ 25 ಸೂರ್ಯ ನಮಸ್ಕಾರ. ವೇಗವಾಗಿ ಮಾಡಬೇಕು. ಹೀಗೆ ಅಭ್ಯಾಸ ಆಗಬೇಕು ಇಲ್ಲಿ. ಮತ್ತೆ ಈಗ ನೋಡಿ, ಕೆಲವು ಚಿಕ್ಕ ಪುಟ್ಟ ವಿಷಯಗಳು. ಏನೇ ಮಾಡ್ತೀರಿ ಅದನ್ನು ಪೂರ್ತಿ ವಿವೇಕದಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಪೂರ್ತಿ ಪುರುಷಾರ್ಥದಿಂದ ಮಾಡಿ, ನಿಮ್ಮ ಸರ್ವಸ್ವವನ್ನು ಅರ್ಪಿಸಿ ಮಾಡಿ. ಇದು ಇಷ್ಟು ಚಿಕ್ಕ ವಿಷಯ, ಮಾಡುವುದು ಬಹುದೊಡ್ಡ ಸತ್ಯ. ಪುರುಷಾರ್ಥ ಜೀವನದ ಎಲ್ಲಕ್ಕಿಂತ ದೊಡ್ಡ ಸತ್ಯ. ನನ್ನೊಂದಿಗೆ ಹೇಳಿ, ಪುರುಷಾರ್ಥ ಹೇಳಿ. ಜೀವನದ ಎಲ್ಲಕ್ಕಿಂತ ದೊಡ್ಡ ಸತ್ಯವು. ಮತ್ತೆ ಜೀವನದ ಪುರುಷಾರ್ಥ ಎಲ್ಲಕ್ಕಿಂತ ದೊಡ್ಡ ಸತ್ಯ, ಮತ್ತೆ ಜೀವನದ ಎಲ್ಲಕ್ಕಿಂತ ದೊಡ್ಡ ಸುಳ್ಳು, ಮತ್ತು ಜೀವನದ ಎಲ್ಲಕ್ಕಿಂತ ದೊಡ್ಡ ಹಾನಿ. ಮತ್ತೆ ಜೀವನದಲ್ಲಿ ಕೆಟ್ಟ ಹೆಸರು ಬರೋಕ್ಕೆ ದೊಡ್ಡ ಕಾರಣವೇನು ಹೇಳಿ? ಜೋರಾಗಿ ಹೇಳಿ. ಪುರುಷಾರ್ಥದ ವಿರುದ್ಧ ಏನು? ಅಸಡ್ಡೆ. ಜೀವಂತ ಇರುವಾಗಲೇ ಸಾಯ್ತಾರೆ ಅವರು, ಅಸಡ್ಡೆ ಮಾಡ್ತಾರೆ. ಅದಕ್ಕಾಗಿ ಪುರುಷಾರ್ಥವನ್ನ ಜೀವನ ಅಂದಿದ್ದಾರೆ, ಮತ್ತೆ ಅಸಡ್ಡೆಯನ್ನ ಮೃತ್ಯು ಅಂದಿದ್ದಾರೆ. ಅಂದರೆ ಇದು ಇಷ್ಟೇ ವಿಷಯ ಅಂತೀನಿ. ಇದನ್ನ ಕಟ್ಕೊಳ್ಳಿ ನೀವು. ಇದು 4 ವೇದಗಳ ಸಾರ. ಪುರುಷಾರ್ಥ ಏನು ಹೇಳಿ? 4 ವೇದಗಳ ಏನು ಹೇಳಿ? ಪುರುಷಾರ್ಥ 4 ವೇದಗಳ ಸಾರವು. ಮತ್ತು ನಮ್ಮ ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದು? ಜೀವನದ 4 ದೊಡ್ಡ ತತ್ವಗಳು. ಇದರ ಸಾರ ಕೂಡ ಏನು ಹೇಳಿ? ಪುರುಷಾರ್ಥ. ಜೀವನದಲ್ಲಿ ಸಫಲವಾಗಬೇಕಾದ್ರೆ ಅದರ ಸಾಧನವೇನು? ಸ್ವಸ್ಥರಾಗಬೇಕಾದ್ರೆ ಸಾಧನ ಏನು? ಪುರುಷಾರ್ಥ ಮಾಡುವಾತ ಯಾವಾಗಲೂ ರೋಗಗ್ರಸ್ತ. ಒಂದು ವೇಳೆ ಆಗ್ಬಿಟ್ರು ಇನ್ನೊಮ್ಮೆ ಸ್ವಸ್ಥ. ಸರಿ, ಮೊದಲು ಅಸಡ್ಡೆ ಮಾಡಿರ್ಬೋದು, ನಾನು ಪುರುಷಾರ್ಥ ಮಾಡಿಸ್ತೀನಿ. ಮತ್ತೆ ಎಷ್ಟೆಷ್ಟು ಬಾರಿ ಒಂದೊಂದು ಆಸನವನ್ನು 10 ಬಾರಿ ಮಾಡಿಸ್ತೀನಿ. ಕೈಗಳನ್ನು ಮೇಲೆತ್ತಿ ಮಕ್ಕಳೇ. ಹೀಗೆ ದೀರ್ಘವಾದ ಶ್ವಾಸ ತುಂಬಿ ನಿರಂತರತೆಯಿಂದ ಮಾಡಿ. ಯಾರಿಗೆ ರೋಗವಿತ್ತು, BP, ಶುಗರ್, ಥೈರಾಯ್ಡ್, ಆರ್ಥರೈಟಿಸ್, ಆಸ್ತಮಾದ್ದು, ಯಾರಿಗೆ ರೋಗವಾಗಿತ್ತು, SLMES, ಆಟೋಮೆನ್ ಡಿಸೀಸ್, ಜೆನೆಟಿಕ್ ರೋಗ, ಯಾರಿಗೆ ಟೈಪ್ 1 ಡಿಸೀಸ್ ಇತ್ತು, ಆಂಕ್ಲೈಸಿಂಗ್ ಕೊಲೈಟಿಸ್ ಇತ್ತು, ಬೇರೆ ಬೇರೆ ರೋಗಗಳಿಂದ ಪೀಡಿತರಾಗಿದ್ದರು, ಒಂದೊಂದು ಆಸನವನ್ನು 10 ಬಾರಿ ನಾನು ಮಾಡಿಸಿದೆ.
ಯೋಗದ ಪುರುಷಾರ್ಥದಿಂದ. ನೋಡಿ, ಪುರುಷಾರ್ಥ ಮತ್ತು ದಿಕ್ಕುಗಳು ಬೇರೆ ಬೇರೆ ಇವೆ. ವಿದ್ಯಾರ್ಥಿ ಜೀವನದಲ್ಲಿ ಯಾವ ಬಗೆಯ ಪುರುಷಾರ್ಥ ಮಾಡಬೇಕು? ವಿದ್ಯೆಯಲ್ಲಿ ಪುರುಷಾರ್ಥ, ಸದ್ಗುಣವನ್ನು ಹೆಚ್ಚಿಸಲು ಪುರುಷಾರ್ಥ. ನೋಡಿ, ಸ್ವಾಸ್ಥ್ಯ ಇಡೀ ಜಗತ್ತಿನಲ್ಲಿ ಅದು ಎಲ್ರಿಗೆ ಬೇಕು, ಎಲ್ಲರ ಬೇಡಿಕೆ. ಅದೇನು? ದೀರ್ಘವಾದ ಶ್ವಾಸ. ಹೀಗೆ ದೀರ್ಘವಾದ ಶ್ವಾಸ ತುಂಬಿ, ಹೀಗೆ ದೀರ್ಘವಾದ ಶ್ವಾಸ, ಹೀಗೆ ಹೀಗೆ. ನೋಡಿ, ಎಲ್ರಿಗೆ ಬೇಕು ಸ್ವಾಸ್ಥ್ಯ. ಏನು ಬೇಕು ಮಕ್ಕಳೇ? ಸ್ವಾಸ್ಥ್ಯ ಬೇಕು. ಜೀವನದಲ್ಲಿ ಸಫಲತೆ ಬೇಕು. ಎಲ್ರಿಗೆ ಏನು ಬೇಕು? ಸಮೃದ್ಧಿ ಬೇಕು. ಏನು ಬೇಕು? ವಿಜಯ ಬೇಕು. ಏನು ಬೇಕು? ಶಾಂತಿ ಕೂಡ ಬೇಕು. ಏನು ಬೇಕು ಹೇಳಿ? ಶಾಂತಿ, ಸಂತುಷ್ಟಿ, ತೃಪ್ತಿ. ಮತ್ತೆ ಕೆಲವರಿಗೆ ಮುಕ್ತಿ ಕೂಡ ಬೇಕು. ಏನು ಬೇಕು? ಮುಕ್ತಿ, ಶಕ್ತಿ, ಭಕ್ತಿ, ಕೃತಿ, ಮುಕ್ತಿ. ಎಲ್ರಿಗೆ ಏನು ಬೇಕು? ಎಲ್ಲ ಸಿಗುತ್ತೆ. ಯಾವುದರಿಂದ ಸಿಗುತ್ತೆ? ಪುರುಷಾರ್ಥದಿಂದ. ಯಾವುದರಿಂದ ಸಿಗುತ್ತೆ ಹೇಳಿ? ಪುರುಷಾರ್ಥ. ಆದರೆ ನಾನು ನೋಡಿದೆ, ಓದಿದವರಿಂದ ಹಿಡಿದು ಅಶಿಕ್ಷಿತರಿಂದ ಹಿಡಿದು ಪ್ರತಿ ಬೇರೆ ಬೇರೆ ಕುಲ, ಜಾತಿ, ಪರಂಪರೆ, ಸಾಂಪ್ರದಾಯ, ದೇಶ, ಇಡೀ ಜಗತ್ತಿನಲ್ಲಿ ಒಂದು ತತ್ವ ಪ್ರಚಾರ ಮಾಡದೆಯೇ ಪ್ರಚಲಿತವಾಗಿದೆ. ಅದು ಅಸಡ್ಡೆ. ಅಸಡ್ಡೆಯನ್ನು ಹೆಚ್ಚಿಸಲು ಯಾರಿಗೂ ಪ್ರಚಾರ ಮಾಡುವ ಅಗತ್ಯ. ಮನುಷ್ಯರು ಹೀಗೆ ಯಾಕೆ ಮಾಡ್ತಾರೆ? ಇಷ್ಟವರೆಗೆ ನನಗೆ ಅರ್ಥನೇ ಆಗಿಲ್ಲ. ಅಸಡ್ಡೆ ಮಾಡೋದ್ರಿಂದ ಯಾರಿಗಾದರೂ ಸುಖ ಸಿಗುತ್ತಾ? ಇಲ್ಲ. ಮತ್ತೆ ಸಮೃದ್ಧಿ ಸಿಗುತ್ತಾ? ಸಫಲತೆ ಸಿಗುತ್ತಾ? ಸಂಪತ್ತಿ ಸಿಗುತ್ತಾ? ಐಶ್ವರ್ಯ ಸಿಗುತ್ತಾ? ವಿಜಯ ಸಿಗುತ್ತಾ? ಏನೂ ಸಿಗಲ್ಲ. ಸುಮ್ಮನೆ ಬಿತ್ಕೊಂಡು ಕೆಟ್ಟೋಗ್ಬಿಡ್ತಾರೆ, ದಪ್ಪವಾಗಿ ಬಿಡ್ತಾರೆ. ಇಲ್ಲಿ ಹೊಟ್ಟೆ 25 ಕಿಲೋದ್ದು, 25 ಕಿಲೋ ಈ ಕಡೆ ಕಾಲು, ಮತ್ತೆ ಒಂದೊಂದು 2 ಕ್ವಿಂಟಲ್ ಆಗಿಬಿಡ್ತಾರೆ. ನಾನಂತೀನಿ, ಯೋಗದಲ್ಲಿ ಪುರುಷಾರ್ಥ ಮಾಡಿ, ಕಪಾಲಭಾತಿ ಮಾಡಿ ನೋಡಿ. ನಾನಂತೀನಿ, ಯೋಗದಲ್ಲಿ ಪುರುಷಾರ್ಥ ಮಾಡಿಬಿಡಿ. ಸರಿ, ನಿರಂತರತೆಯೊಂದಿಗೆ ಮಾಡಿಬಿಡಿ. ಯೋಗದಲ್ಲಿ ಪುರುಷಾರ್ಥ ಮಾಡೋದಿಲ್ಲ, ಬಿದ್ಕೊಂಡು ಕೆಡ ಹೋಗ್ತಾರೆ. ಆಮೇಲೆ ಅಂತಾರೆ ಸಮಯ ಎಲ್ಲಿ ಸಿಗುತ್ತೆ ಅಂತ. ನೋಡಿ, ಸಮಯವಂತೂ ಕಡಿಮೆ ಇದೆ, ಮಾಡುವುದು ಬಹಳಷ್ಟಿದೆ. ಈಗ ನೋಡಿ, ಒಂದು ಶಬ್ದದಲ್ಲಿ ಜೀವನದ ಎಲ್ಲ ಸತ್ಯಗಳು ಕೂಡಿವೆ. ಎಲ್ಲ ವೇದ, ಶಾಸ್ತ್ರ, ಸೈನ್ಸ್, ನಾಲೆಜ್, ಟೆಕ್ನಾಲಜಿ, ಇನೋವೇಷನ್, ಇನ್ವೆನ್ಷನ್, ಎಲ್ಲ ಸಕ್ಸಸ್, ಎಲ್ಲ ವೆಲ್ತ್, ಪ್ರಾಸ್ಪೆರಿಟಿ, ಎಲ್ಲ ಎಂಪೈರ್. ಜೀವನದಲ್ಲಿ ಏನು ಪಡೆ ಬಯಸ್ತೀರಿ, ಎಲ್ಲ ಜಗತ್ತಿನ ಸಾಮ್ರಾಜ್ಯ ನಿಮಗೆ ಸಿಕ್ಬಿಡುತ್ತೆ. ಬರೀ ಒಂದು ಕೆಲಸ ಮಾಡಬೇಕು, ಅದಂದರೆ ಪ್ರಚಂಡ ಪುರುಷಾರ್ಥ. ಏನು ಹೇಳಿ? ಅಖಂಡ ಪುರುಷಾರ್ಥ, ಪ್ರಚಂಡ ಪುರುಷಾರ್ಥ, ವಿವೇಕದೊಂದಿಗೆ ಪುರುಷಾರ್ಥ, ಭಕ್ತಿಯೊಂದಿಗೆ ಪುರುಷಾರ್ಥ. ಸಪ್ತದಲ್ಲಿ ಪ್ರತಿಷ್ಠಿತರಾಗಿ ಪುರುಷಾರ್ಥ ಮಾಡಿ, ಆತ್ಮನಿಷ್ಠರಾಗಿ ಪುರುಷಾರ್ಥ ಮಾಡಿ. ಯೋಗಸ್ಥಃ ಗುರು, ಇದರ ತಾತ್ಪರ್ಯ ಇದೆ. ಯೋಗಸ್ಥರಾಗಿ, ಆತ್ಮಸ್ಥರಾಗಿ, ಯೋಗನಿಷ್ಠರಾಗಿ, ಗುರುನಿಷ್ಠರಾಗಿ, ವೇದನಿಷ್ಠರಾಗಿ ಪುರುಷಾರ್ಥ ಮಾಡಿ. ಯೋಗಸ್ಥಃ ಗುರು ಕರ್ಮಾಣಿ. ಮತ್ತು ಯಾವ ಆಸಕ್ತಿ ಇಡಬೇಡಿ. ಆಸಕ್ತಿ ಎಂಥದ್ದು? ನೀವು ಮಾಡ್ತಾ ಹೋಗಿ. ನೋಡಿ, ಈಗ ಈ ನದಿ ಹರಿತಿದೆ ಅಲ್ವಾ? ಯುಗಗಳಿಂದ ಹರಿತಾ ಹೋಗುತ್ತೆ. ಈ ಸೂರ್ಯ, ಚಂದ್ರ, ಪೃಥ್ವಿ, ಈ ಭೂಮಿ, ಈ ಆಕಾಶ ಎಲ್ಲವೂ ಪ್ರಚಂಡ ಪುರುಷಾರ್ಥ ಮಾಡ್ತಿವೆ. ಪೃಥ್ವಿಯ ಗತಿ ಎಂದು ನಿಲ್ಲುತ್ತಾ ಹೇಳಿ? ಈ ಪೃಥ್ವಿ ನಿರಂತರ ಗತಿಶೀಲವಾಗಿದೆ. ಎಲ್ಲಿ ಗತಿ ಇದೆ ಅಲ್ಲಿ ಪ್ರಗತಿ ಇದೆ. ಎಲ್ಲಿ ಗತಿ ಇದೆ ಅಲ್ಲಿ ಹೇಳಿ. ಮತ್ತೆ ಗತಿ ಇಲ್ಲದಿದ್ದರೆ ದುರ್ಗತಿ ಇದೆ. ಗತಿ ಇಲ್ಲದಿದ್ದರೆ ಜೋರಾಗಿ ಹೇಳಿ, ಗತಿ ಇಲ್ಲದಿದ್ದರೆ. ಮತ್ತೆ ಎಲ್ಲಿ ಗತಿ ಇದೆ ಅಲ್ಲಿದೆ
ಸರಿ, ವಿಷಯ ಇಷ್ಟೇ ಇದೆ, ಇಷ್ಟು ಚಿಕ್ಕ ವಿಷಯ ಕೂಡ ಅರ್ಥನೇ ಆಗ್ತಿಲ್ಲ. ಬುದ್ಧಿ ಇದ್ರೆ ಖಂಡಿತ ಅರ್ಥವಾಗಿಬಿಡುತ್ತೆ. ಅದಕ್ಕಾಗಿ ನಿನ್ನೆ ಒಂದು ಮಾತು ಹೇಳಿದೆ, ನಮಗೆಲ್ಲ ಅರ್ಥವಾಗುತ್ತೆ. ಯಾರೇ ಮಗು ನನ್ನೊಂದಿಗೆ ಎಷ್ಟೇ ದೊಡ್ಡ ಪ್ರಶ್ನೆ ಕೇಳಲಿ, ಜೀವನದಿಂದ ಹಿಡಿದು ಮೋಕ್ಷದಿಂದ ಹಿಡಿದು ಸಕ್ಸಸ್ನಿಂದ ಹಿಡಿದು ಸಾಮಾಜಿಕ, ಆರ್ಥಿಕ, ರಾಜನೈತಿಕ, ಧಾರ್ಮಿಕ, ಅದರಿಂದಲೇ ನಾನು ಉತ್ತರ ಕೊಡ್ತೀನಿ. 99% ನಾನಂತೂ ಉತ್ತರನೇ ಕೊಡೋದಿಲ್ಲ. ನಾನು ಹೇಳ್ತೀನಿ ನಿನ್ಗೆ ಗೊತ್ತೇ ಇದೆ ಅಂತಾರೆ. ಹಾಂ, ಗೊತ್ತಂತೂ ಇದೆ, ಆದರೆ ಏನು ಮಾಡಬೇಕು? ಮಾಡಬೇಕಾದೀತು, ಮಾಡಬೇಕಾಗತ್ತೆ, ಆ್ಯಕ್ಷನ್ ಮಾಡಬೇಕಾಗತ್ತೆ, ಪುರುಷಾರ್ಥ ಕರ್ಮ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನು ಕಲಿಯುಗದ ಹೆಸರಿಟ್ಟಿದ್ದೀನಿ, ಮಾಡಿಬಿಡಿ ಯುಗ. ಏನು ಹೆಸರಿಟ್ಟಿದ್ದೀನಿ ಹೇಳಿ, ಜೋರಾಗಿ ಹೇಳಿ. ಕಲಿಯುಗ, ಕಲಿಯುಗ, ಮಾಡಿಬಿಡಿ ಯುಗ. ಇದು ಮಾಡುವವರ ಜಗತ್ತು. ಕಪಾಲಭಾತಿ ಮಾಡಿ ಮಾಡ್ತಾ ಇರಿ. ಮಾಡುವವರು ಪಡೀತಾರೆ, ಯಾರು ಮಾಡೋದಿಲ್ಲ ಪಶ್ಚಾತ್ತಾಪ ಪಡ್ತಾರೆ, ಬರೀ ಕೈಲಿರ್ತಾರೆ. ಎಲ್ಲರೂ ಕೂಡಿ ಅವರಿಗೆ ಓದಿತಾರೆ, ಮತ್ತೆ ಹತ್ತು ಬಿಡ್ತಾರೆ, ತಲೆ ಜಜ್ಕೊಳ್ತಾರೆ, ತಲೆ ಜಜ್ತಾರೆ ಗೋಡೆಗಳಿಗೆ. ಆದ್ದರಿಂದ ಕರ್ಮ ಮಾಡಿ, ಹೀಗೆ ಮಾಡಿ ಅಂದರೆ ಪಶ್ಚಾತ್ತಾಪ ಆಗಬಾರ್ದು. ಅಂದರೆ ಕೇಳಿ, ಬೆಳಿಗ್ಗೆ 4 ಗಂಟೆಯಿಂದ ಹಿಡಿದು ಎಷ್ಟು ಗಂಟೆಯಿಂದ ಹಿಡಿದು 4 ಗಂಟೆಯಿಂದ ಹಿಡಿದು 10 ಗಂಟೆವರೆಗೆ, ಎಷ್ಟು ಗಂಟೆವರೆಗೆ ಹೇಳಿ? ಬೆಳಿಗ್ಗೆ 4 ಗಂಟೆಯಿಂದ ಹಿಡಿದು 10 ಗಂಟೆವರೆಗೆ ಕರ್ಮ ಮಾಡಬೇಕು. ಏನು ಮಾಡಬೇಕು ಹೇಳಿ? ಮನಸ್ಸಿಲ್ಲದೆ ಮಾಡಬಾರ್ದು. ಹೇಗೆ ಮಾಡಬೇಕು? ಪ್ರಸನ್ನತೆಯಿಂದ ಮಾಡಬೇಕು. ಹೇಗೆ ಮಾಡಬೇಕು? ಆನಂದದಿಂದ, ಉತ್ಸಾಹದಿಂದ, ಜೋರಾಗಿ. ಹೇಗೆ ಮಾಡ್ಬೇಕು ಹೇಳಿ? ಆನಂದದಿಂದ, ಉತ್ಸಾಹದಿಂದ. ಗುಡ್ಡದಿಂದ ಎಲ್ಲೋ ದೂರದಿಂದ ಸದ್ದು ಬಂತು ಅಲ್ವಾ? ಎಲ್ಲರೂ ಕೂಡಿ ಜೋರಾಗಿ ಹೇಳ್ತಿದ್ದಾರೆ. ಹೀಗೇನೇ ಮಾಡ್ತಾ ಇರಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟತಾ. ದುಷ್ಕೃತ್ಯಗಳನ್ನು, ರೋಗಗಳನ್ನು, ದುರ್ಗುಣಗಳನ್ನು, ದುರ್ವ್ಯಸನ, ದುರ್ಬಲತೆಯನ್ನು ನಾವು ಹೋಗಲಾಡಿಸಬೇಕು. ಧರ್ಮ ಸಂಸ್ಥಾಪನಾರ್ಥಾಯ, ಯೋಗ ಸಂಸ್ಥಾಪನಾರ್ಥಾಯ, ವೇದ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಧರ್ಮ, ಧರ್ಮದ ಅಂದರೆ ಯೋಗ, ಧರ್ಮದ ಅರ್ಥ ವೇದ, ಧರ್ಮದ ಅರ್ಥ ಸತ್ಯ. ಧರ್ಮ ಸಂಸ್ಥಾಪನಾರ್ಥಾಯ, ಸತ್ಯ ಸಂಸ್ಥಾಪನಾರ್ಥಾಯ, ಯೋಗ ಸಂಸ್ಥಾಪನಾರ್ಥಾಯ, ವೇದ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಕರ್ಮ ಸಂಸ್ಥಾಪನಾರ್ಥಾಯ, ಕರ್ಮದ ಪ್ರತಿಷ್ಠೆ, ಧರ್ಮದ ಪ್ರತಿಷ್ಠೆ. ಹೇಳಿ, ಅನುಲೋಮ ವಿಲೋಮ ಮಾಡಿ. ಯಾರು ಸುಮಗೆ ಕೂತ್ಕೋಬಾರ್ದು. ನಿಮ್ಗೆ ಧ್ಯಾನ ಕಲಿಸ್ತಾ ಇದ್ದೇನೆ ಮಾಡ್ತಾ ಮಾಡ್ತಾ. ಇದು ಧ್ಯಾನದ ವ್ಯಾವಹಾರಿಕ ದರ್ಶನ. ಕೆಲವರು ಸುಮ್ಮನೆ ಪೆದ್ದರಂತೆ ಕೂತಿರ್ತಾರೆ, ಮತ್ತೆ ಮಲಗ್ಬಿಟ್ಟಿದ್ದಾರೆ, ಬೇಡವಾದ್ದು ಯೋಚಿಸ್ತಾರೆ. ಅವರು ದುರಾಚಾರೇ ಸ ಉಚ್ಯತೆ. ಅನುಲೋಮ ವಿಲೋಮ ಮಾಡ್ತೀರಾ ಸ್ವಲ್ಪ ಹೊತ್ತು? ಸರಿ. ಎಲ್ಲಕ್ಕಿಂತ ದೊಡ್ಡ ವಿಷಯ ಜೀವಿಸೋದು. ಏನು ವಿಷಯ ಹೇಳಿ? ಯೋಗವನ್ನು ಜೀವಿಸಬೇಕು. ಯೋಗವನ್ನು ಏನು ಮಾಡಬೇಕು ಹೇಳಿ? ಸ್ವಾಮಿ ರಾಮ್ ದೇವರು ಜೀವಿಸಬೇಕು, ಗುರು ಕೂಡ ಜೀವಿಸಬೇಕು. ನಾನು ನಿಮ್ಮ ಗುರು. ಗುರುವನ್ನು ಜೀವಿಸುವುದಂದ್ರೆ ಗುರುವಂತೆ ಆಗೋದು. ಗುರು ಕೂಡ ಏನು ಮಾಡಬೇಕು ಹೇಳಿ? ಜೀವಿಸಬೇಕು. ಗುರು ಏನು ಮಾಡಬೇಕು ಹೇಳಿ? ಗುರುವನ್ನು ಜೀವಿಸುವುದಂದ್ರೆ ಗುರುವಿನಂತೆ, ವೇದವನ್ನು ಜೀವಿಸುವುದಂದ್ರೆ ವೇದದಲ್ಲಿ ಹೇಗೆ ಬರೆದಿದೆ ಹಾಗೆ ಜೀವಿಸಬೇಕು, ಹಾಗೆ ಕರ್ಮ ಮಾಡಬೇಕು. ವೇದವನ್ನು ಜೀವಿಸಬೇಕು ಹೇಳಿ. ವೇದವನ್ನು, ಧರ್ಮವನ್ನು, ಗುರುವನ್ನ ಜೀವಿಸಬೇಕು. ಜೀವಿಸೋದು. ಜೀವಿಸಿ ಅನುಲೋಮ ವಿಲೋಮ ಮಾಡಿ. ಒಳ್ಳೇದಾಗಲಿ. ಊರಿನಲ್ಲಿ ಹಿರಿಯರು ಆಶೀರ್ವಾದ ಕೊಡ್ತಾರೆ. ಏನು ಹೇಳ್ತಾರೆ? ಒಳ್ಳೇದಾಗಲಿ ಮಗ. ಕೆಲವರು ಅಂತಾರೆ ನಾವು ಜೀವಿಸ್ತಿದ್ದೀವಿ ಅಂತಾರೆ. ಮಗ, ಜೀವಿಸೋದಾದ್ರೆ ಒಳ್ಳೆ ರೀತಿಯಿಂದ ಜೀವಿಸೋದು, 100 ವರ್ಷ ಜೀವಿಸೋದು, ಪವಿತ್ರತೆಯಿಂದ ಜೀವಿಸೋದು, ದಿವ್ಯತೆಯಿಂದ ಜೀವಿಸೋದು, ಸುಖ ಸಮೃದ್ಧಿ ಶಾಂತಿ ಸಫಲತೆ ವಿಜಯದೊಂದಿಗೆ ಜೀವಿಸೋದು, ಐಶ್ವರ್ಯದೊಂದಿಗೆ ಜೀವಿಸೋದು, ಪುಣ್ಯಗಳ ಜೊತೆಗೆ ಜೀವಿಸೋದು. ಅದು ಕೂಡ ಎಂಥ ಜೀವನ, ಪುಣ್ಯರಹಿತ ಜೀವನ.
ಆ ಜೀವನವು ಎಂಥ ಜೀವನದಲ್ಲಿ ಪುಣ್ಯವಿಲ್ಲದು ಏನದು? ನಡೀರಿ, ಅನುಲೋಮ್ ವಿಲೋಮ್ ಮಾಡಿ, ಪ್ರಾರ್ಥನೆಯಿಂದ ಮಾಡಿ, ಎಲ್ಲರೂ ಭಕ್ತಿ ಭಾವದಿಂದ ಮಾಡಿ. ಮತ್ತೆ ನೋಡಿ, ನಿಮ್ಮನ್ನು ನೋಡಿ ಲಕ್ಷ ಕೋಟಿಗಟ್ಟಲೆ ಜನ ಪ್ರೇರಣೆ ಪಡಿತಾರೆ. ದೇವಪ್ರಯಾಗದಲ್ಲಿ, ಮುಲ್ಯಾದಲ್ಲಿ, ಪತಂಜಲಿ ಗುರುಕುಲಂನಲ್ಲಿ ಈ ಚಿಕ್ಕ ಪುಟ್ಟ ಬಾಲಕರು 10-12 ವಯಸ್ಸಿನ ಮಕ್ಕಳು ಇಂಥ ಯೋಗಿ ಆಗಿದ್ದಾರೆ. ನಾವು ಯೋಗಿ ಆಗಬೇಕು, ನಿರೋಗಿ ಆಗಬೇಕು, ಉಪಯೋಗಿ ಆಗಬೇಕು, ನಾವು ಎತ್ತರಕ್ಕೆ ಏರಬೇಕು. ಸರಿ ಮಾಡಿ. ಅಂದರೆ ಧ್ಯಾನದ ಒಂದು ಸ್ವರೂಪವನ್ನು ನಿಮ್ಗೆ ತಿಳಿಸಿದ್ದೀನಿ. ಅನುಲೋಮ್ ವಿಲೋಮ್ ಮಾಡಿದರೆ ಅದರಲ್ಲಿ ನೀವು ಮುಳುಗ್ಬಿಡ್ತೀರ. ಹಾಗಲ್ಲ, ಅಸಡ್ಡೆ ಮಾಡಬಾರ್ದು. ಅಸಡ್ಡೆಯನ್ನು ನೀವು ಹೋಗಲಾಡಿಸ್ಬೇಕು. ಇವತ್ತಿಂದ ನನ್ನೊಂದಿಗೆ ಎಲ್ಲ ಮಕ್ಕಳು ಸಂಕಲ್ಪ ಮಾಡ್ತಾರೆ, ಜೀವನದಲ್ಲಿ ಎಂದು ಅಸಡ್ಡೆ, ಜೋರಾಗಿ ಹೇಳಿ, ಎಂದು ಪ್ರಮಾದ ಮಾಡ್ಲಾಗದು ಅಲ್ಲ, ಮಾಡಕೂಡದು. ಹೇಳಿ ಹಾಗೆ. ಜೀವನದಲ್ಲಿ ಅಸಡ್ಡೆ, ಜೀವನದಲ್ಲಿ ಎಂದೂ ಅಸಡ್ಡೆ, ಒಂದು ಕ್ಷಣಕ್ಕಾಗಿ ಕೂಡ ಅಸಡ್ಡೆ, ವಿದ್ಯೆಯಲ್ಲಿ ಅಸಡ್ಡೆ, ಯೋಗದಲ್ಲಿ ಅಸಡ್ಡೆ, ಸತ್ಯ ಪಾಲಿಸುವುದರಲ್ಲಿ ಅಸಡ್ಡೆ, ಧರ್ಮದಲ್ಲಿ ಅಸಡ್ಡೆ, ಕರ್ಮದಲ್ಲಿ ಅಸಡ್ಡೆ, ಯಾವುದೇ ವಿಷಯದಲ್ಲಿ ಗುರು ಆಜ್ಞೆ ಪಾಲಿಸೋದ್ರಲ್ಲಿ, ವೇದಶಾಸ್ತ್ರ ಆಜ್ಞೆ ಪಾಲಿಸೋದ್ರಲ್ಲಿ, ಯೋಗದಲ್ಲಿ, ವಿದ್ಯೆಯಲ್ಲಿ, ಒಂದು ಕ್ಷಣಕ್ಕೂ ಕೂಡ ಆಹಾರದಲ್ಲಿ ಪ್ರಮಾದ, ವಾಣಿ ವ್ಯವಹಾರದಲ್ಲೂ ಯಾವುದೇ ಪ್ರಮಾದ. ವಾಣಿಯಲ್ಲಿ ಅಸಡ್ಡೆ ಮಾಡಿಬಿಡ್ತಾರೆ, ಏನೇನೋ ಹೇಳಿಬಿಡ್ತಾರೆ. ವ್ಯವಹಾರದಲ್ಲಿ ಅಸಡ್ಡೆ ಮಾಡಿದರೆ ಏನೇನೋ ಆಗಿಬಿಡುತ್ತೆ. ಹಲವು ಕಡೆಯಲ್ಲಿ ಅಸಡ್ಡೆ ಆಗುತ್ತೆ. ಅಸಡ್ಡೆಯ ಅನಂತ ದಿಕ್ಕುಗಳಿವೆ. ಮತ್ತು ಪುರುಷಾರ್ಥಕ್ಕೂ ಹಲವು ದಿಕ್ಕುಗಳಿವೆ. ಪುರುಷಾರ್ಥದಲ್ಲಿ ನಿರತರಾಗಿರಬೇಕು. ಅದುವೇ ಯೋಗವು, ಅದುವೇ ಧ್ಯಾನ, ಅದುವೇ ಸಮಾಧಿ. ಸರಿ, ಮೊದಲ ಬೆರಳು ಹಣೆ ಮೇಲೆ ಇಡಿ, ಉಳಿದ 3 ಬೆರಳುಗಳು ಕಣ್ಗಳ ಮೇಲೆ. ಮತ್ತು ಕಿವಿ ಹೆಬ್ಬೆರಳಿಂದ ಬಂದ್ ಮಾಡಿದೆವು. ಬಾಯಿ ಮುಚ್ಕೊಂಡು ಓಂಕಾರದ ನಾದ ನಾಸಿಕಾದಿಂದ. ಹೀಗೆ ಭ್ರಾಮರಿ ಉದ್ಗೀತ್ 7 ಬಾರಿಯಿಂದ ಹಿಡಿದು 5-7 ನಿಮಿಷದವರೆಗೆ ಮಾಡಬಹುದು. ದೀರ್ಘವಾದ ಶ್ವಾಸ ಮತ್ತು ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಅಷ್ಟಚಕ್ರದಲ್ಲಿ ಯೋಗ ಜ್ಯೋತಿ, ಆತ್ಮ ಜ್ಯೋತಿ, ಬ್ರಹ್ಮ ಜ್ಯೋತಿ ತನ್ನಷ್ಟಕ್ಕೆ ಪ್ರಜ್ವಲಿತ ಆಗುತ್ತೆ. ದೀರ್ಘಾಳ ಶ್ವಾಸ. ಆಜ್ಞಾಚಕ್ರದಿಂದ ಹಿಡಿದು ಸಹಸ್ರಾರದವರೆಗೆ ವಿಶೇಷ ಚಕ್ರದಲ್ಲಿ ಧ್ಯಾನ ಮಾಡಿ ನೀವು ಮಾಡಿದರೆ, ಮತ್ತು ಆಗ ಒಂದಕ್ಕೆ ಹೇಳ್ತಾರೆ ಕೇಂದ್ರ, ಇನ್ನೊಂದಕ್ಕೆ ಪರಿಧಿ ಅಂತಾರೆ. ಕೇಂದ್ರದಿಂದ ಹಿಡಿದು ಪರಿಧಿವರೆಗೆ 4 ಕಡೆಯಿಂದ ಒಂದೇ ಜ್ಯೋತಿ, ಆತ್ಮ ಜ್ಯೋತಿ, ಬ್ರಹ್ಮ ಜ್ಯೋತಿಯ ದರ್ಶನ ನಮಗೆ ಆಗಿಬಿಡುತ್ತೆ.
ಮೌನವಾಗಿ ಬಿಡೋಣ. ಸ್ವಲ್ಪ ಹೊತ್ತು ಪೂರ್ತಿಯಾಗಿ ಮೌನ, ಕಂಪ್ಲೀಟ್ ಸೈಲೆನ್ಸ್. ಮತ್ತು ಮೌನದಲ್ಲಿಯೂ ಪಿಂಡ ಮತ್ತು ಬ್ರಹ್ಮಾಂಡದಲ್ಲಿ ಒಂದು ದಿವ್ಯ ನಾದದ ನಿನಾದವಾಗ್ತಾ ಇರುತ್ತೆ. ಇದನ್ನು ಅನಾಹತನಾದ ಅಂತಾರೆ. ಮೌನದಲ್ಲಿಯೂ ನಾವು ಆಳಕ್ಕೆ ಹೋದಾಗ ನಾಡಿಗಳಲ್ಲಿ ಆಗುವ ಸ್ಪಂದನ, ಹೃದಯದಲ್ಲಿ ಯಾವ ಸ್ಪಂದನ ಆಗುತ್ತೆ, BP ಅಳೆಯುವ ಯಂತ್ರವನ್ನು ತಾಗಿಸಿ ಯಾವಾಗ ಕಂಠದ ಹತ್ತಿರ ರಕ್ತದ ಪ್ರವಾಹ ಆಗುತ್ತಿದೆ ಅದನ್ನು ಅನುಭವಿಸ್ತೀವಿ. ಇಂಥದ್ದೇ ಧ್ವನಿ ಬರುತ್ತೆ. ಹೇಗೆ ಇಲ್ಲೀಗ ಅಲಕ್ನಂದಾದಲ್ಲಿ ಬರುತ್ತಿದೆ, ಅಷ್ಟು ಜೋರಾದ ಧ್ವನಿ ಇರುತ್ತೆ. ಮೌನದಲ್ಲಿಯೂ ಒಂದು ನಾದವಿದೆ, ನಿನಾದವಿದೆ. ನಾಡಿಯ ಸ್ಪಂದನದಲ್ಲಿ ಒಂದೊಂದು ಜೀವಾಣುವಿನ ಚೈತನ್ಯ ಸ್ಪಂದನವದು. ಧ್ಯಾನದ ಒಂದು ರೀತಿಯನ್ನು ನಾನು ನಿಮಗೆ ಹೇಳಿದ್ದೇನೆ. ನೀವೇನು ಮಾಡ್ತಾ ಇದ್ದೀರಾ, ಅದರಲ್ಲಿ ಮುಳುಗಿದ್ದೀರಾ. ಅದು ಸಕ್ರಿಯ ಧ್ಯಾನವು, ಅದುವೇ ಕರ್ಮಯೋಗ. ನಿತ್ಯದಲ್ಲಿ ಮುಳುಗ್ತೀರಾ, ಗಾಯನದಲ್ಲಿ ಮುಳುಗ್ತೀರಾ, ಆಟದಲ್ಲಿ ಮುಳುಗ್ತೀರಾ, ವಿದ್ಯೆಯಲ್ಲಿ ಮುಳುಗ್ತೀರಾ, ನಿಮ್ಮ ಕರ್ಮದಲ್ಲಿ ಮುಳುಗ್ತೀರಾ. ಏಕರೂಪವಾಗ್ತೀರಾ ಗುರಿಯೊಂದಿಗೆ, ಧ್ಯೇಯದೊಂದಿಗೆ, ಕರ್ಮದೊಂದಿಗೆ. ಯೋಗಸ್ಥಃ ಕುರು ಕರ್ಮಾಣಿ ಬ್ರಹ್ಮಣಿ ಆದಾಯ ಕರ್ಮಾಣಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಸ್ವೇನ ಕೃತನ ಸಂವದೇತ ಕರ್ಮಣ್ಯವೇಹ ಕರ್ಮ. हरि व्यापक सर्वत्र समाना, प्रेम ते प्रकट होय मैं जाना, कर्म ते प्रकट होय मैं जाना, ज्ञान ते प्रकट होय मैं जाना, योग ते प्रकट होय मैं जाना. वासुदेवाः सर्वम् ईशवासमिदं ब्रह्मेदम् अमृतं पुरस्तात् ब्रह्म पश्चात् ब्रह्म दक्षिणतश्च उत्तरेण अधश्च ऊर्ध्वं च प्रसृतं ब्रह्मैव इदं विश्वम् इदं वरिष्ठम्. ಈಗಿದು ಧ್ಯಾನದ ಇನ್ನೊಂದು ಸ್ವರೂಪ. ಎಲ್ಲ ಕಡೆ ಒಂದು ಬ್ರಹ್ಮ ತತ್ವದ ಅನುಭೂತಿ ಮಾಡಿ. ನಾವು ಕಣ್ಮುಚ್ತೀವಿ, ಯಾಕಂದರೆ ಇನ್ನೊಂದು ಆಲಂಬನ ಬರಕೂಡದು. ಇದು ಧ್ಯಾನದ ಒಂದು ಪ್ರಕ್ರಿಯೆ. ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ ಬ್ರಹ್ಮಕಾಲಂ. तुम सम कौन उदार परम प्रभु, तुम सम कौन उदार, तुम्हें भूल कर हम इस जग में ठोकर खाते हैं पग पग में, तुम करते उद्धार तुमको ही अपना पाया. तुम बिन कुछ भी लगे न प्यारा, तुझसे मांगो प्रेम तुम्हारा, तुम ही सर्वाधार परम प्रभु, तुम सम कौन. ನೀನೇ ನನ್ನ ಪ್ರಾಣಾಧಾರ, ಜೀವನಾಧಾರ, ಸರ್ವಸ್ವನೂ ಪ್ರಭು. ಪ್ರಭು ದರ್ಶನದ, ಪ್ರಭು ಮಿಲನದ ಒದ್ದಾಟ ಪ್ರೀತಿ, ಇದಕ್ಕಂತಾರೆ ಭಕ್ತಿಯ ಅತಿರೇಕ, ಪ್ರೀತಿಯ ಅತಿರೇಕ. ಜಗತ್ತಿನಲ್ಲಿ ತುಂಬ ಅಧಿಕ ಗುಣಗಳನ್ನು ನಾವು ಯಾರಲ್ಲಿ ನೋಡ್ತೀವಿ? ಇದು ನೋಡಿ, ಜಗತ್ತಿನ ರೀತಿ. ಯಾರನ್ನು ನಾವು ಎಲ್ಲಕ್ಕಿಂತ ಶಕ್ತಿವಂತ, ರೂಪವಂತ, ಸುಂದರ ನೋಡ್ತೀವಿ. ಯಾರನ್ನು ಹೆಚ್ಚು ಗುಣವಂತ ನೋಡ್ತೀವಿ, ಪ್ರಜ್ಞಾವಂತ ನೋಡ್ತೀವಿ. ಎಲ್ಲಕ್ಕಿಂತ ಹೆಚ್ಚು ಶೀಲವಾನ, ಚರಿತ್ರವಾನ, ಮಹಾನ ನೋಡ್ತೀವಿ. ಅವರೊಂದಿಗೆ ನಾವು ಏಕಾತ್ಮರಾಗ ಬಯಸ್ತೀವಿ. ಅವರು ಗುರು ಇರಲಿ, ತಾಯಿ ಇರಲಿ, ತಂದೆ ಇರಲಿ. ಬೇಕಿದ್ದರೆ ಅವರು ಜಗತ್ತಿನಲ್ಲಿ ಜನ ಮುಂದೆ ಸಾಕ್ತಾರೆ. ಅವರು ಪರಸ್ಪರ ಮಿತ್ರರು, ಒಬ್ಬರಿನ್ನೊಬ್ಬರನ್ನು ಪ್ರೀತಿ ಮಾಡ್ತಾರೆ. ಎಲ್ಲರಿಗಿಂತ ಶ್ರೇಷ್ಠ ಅವರೊಂದಿಗೆ ನಾವು ಜೀವಿಸ ಬಯಸ್ತೇವೆ. ಭಗವಂತನಿಗಿಂತ ಶ್ರೇಷ್ಠ ಯಾರು? ಭಗವಂತನನ್ನು ಎಲ್ಲರಿಗಿಂತ ಉಚ್ಚ ಅಂದ್ಕೊಳ್ಳುವುದು ಅದು ಕೂಡ ಧ್ಯಾನದ ಪ್ರಕ್ರಿಯೆ.
ನೋಡಿ, ನಾನೇನಂದೆ, ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ನೀವು ಮುಳುಗಿದ್ದೀರಾ, ಅದು ಧ್ಯಾನ. ಎಲ್ಲವನ್ನು ಬ್ರಹ್ಮನ ರೂಪದಲ್ಲಿ ಅನುಭವಿಸ್ತೀರಾ. ಓಂ ಸರ್ವಂ ಖಲು ಇದಂ ಬ್ರಹ್ಮ ವಾಸುದೇವ ಸರ್ವಂ ಸಿಯಾ ರಾಮಮಯ ಸಬ್ ಜಗ ಜಾನೆ ಕರೋ ಪ್ರಣಾಮ ಜೋಡಿ ಜುಗ ಹರಿ ವ್ಯಾಪಕ ಸರ್ವತ್ರ ಸಮಾನ. ಎಲ್ಲ ಕಡೆ ಬ್ರಹ್ಮ ಬುದ್ಧಿ. ಆಮೇಲೆ ಇದರ ಮುಂದಿನ ಹಂತ ಧ್ಯಾನ. ಭಗವಂತನನ್ನು ಸರ್ವೋಚ್ಚ ಒಪ್ಪುವುದು. ಭಗವಂತನಂತೆ ಬೇರಾರೂ ಇಲ್ಲ, ಭಗವಂತನಂತೆ ಯಾರೂ ಇಲ್ಲ. ಹೀಗೆ ಭಜನೆಯೂ ಆಡ್ತೀವಿ. ನಾವು ಪೂರ್ತಿಯಾಗಿ ಏಕಾತ್ಮರಾಗ್ತೇವೆ ಪ್ರಭುವಿನೊಂದಿಗೆ. ಮತ್ತೆ ಪ್ರಭು ನೀನೇ ನನಗೆ ಸರ್ವಾಧಾರ, ಸರ್ವೇಶ್ವರ, ಪ್ರಾಣಾಧಾರ, ಕರ್ತ, ನಿಯಂತನು. ಓಂ ಅದು ಕರ್ತ, ವಿಧಾತ. ಭಜನೆಯೂ ಹಾಡಿದ್ದೆ. ಓಂ ಪ್ರಾಣಾಧಾರನು. ಓಮದ ಜಪದಿಂದ ನಮ್ಮ ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ, ಧ್ಯಾನ ಹೆಚ್ಚುತ್ತಾ ಹೋಗುತ್ತೆ. ಕೊನೆಯಲ್ಲಿ ಈ ಓಂ ನಮಗೆ ಮುಕ್ತಿವರೆಗೆ ಕೊಂಡೋಗುತ್ತೆ. ಓಂ ನಾಮ ಜಪವೂ ಒಂದು ಸಾಧನೆ. ನಿರ್ವಿಚಾರರಾಗುವುದು, ನಿರ್ವಿಕಾರರಾಗುವುದು, ನಿರ್ಭಯರಾಗುವುದು, ನಿರ್ವಿಕಲ್ಪರಾಗುವುದು, ನಿರ್ದ್ವಂದ್ವರಾಗುವುದು, ಇದು ಕೂಡ ಧ್ಯಾನದ ಒಂದು ಸಾಧನೆ. ನಿರ್ಭಾರ ಆಗ್ತೀರಿ, ನಿರ್ವಿಚಾರ ಆಗ್ತೀರಿ, ನಿರ್ವಿಕಾರ ಆಗ್ತೀರಿ, ನಿಶ್ಚಿಂತರಾದಿರಿ, ನಿರ್ಭ್ರಾಂತರಾದಿರಿ. ಇದು ಕೂಡ ಧ್ಯಾನದ ಉಪಾಯ. ನಿರಾಲಂಬನ ಆಗುವುದು, ಆಲಂಬನ ಕೂಡ ಧ್ಯಾನದ ಉಪಾಯ. ಪರಮ ಆಲಂಬನ ಪ್ರಭು ಓಂಕಾರದ. ಬೇರಾವ ಆಲಂಬನ ಇಲ್ಲ. ಶೂನ್ಯದಿಂದ ಪರಮ ಶೂನ್ಯತಾಮಯ, ಪರಮ ಜ್ಞಾನದಿಂದ ಪರಮ ಜ್ಯೋತಿಯಲ್ಲಿ ಪ್ರವೇಶ ಪಡಿತೀರಾ. ಇದೂ ಒಂದು ರೀತಿ. ಶೂನ್ಯವಾದ ಕೂಡ ಒಂದು ದರ್ಶನ. ವಿಪಸ್ಯನ, ಪ್ರೇಕ್ಷ, ಇದು ಬೇರೆ ಬೇರೆ ಉಪಾಯ ಹೇಳ್ತಾರೆ. ಒಂದಂದರೆ ನಿರಪೇಕ್ಷತೆ, ನಶ್ವರತೆ. ಎಲ್ಲಕ್ಕಿಂತ ನಿರಪೇಕ್ಷರಾದಿರಿ. ಎಲ್ಲಿ ಮನಸ್ಸು ಸಿಕ್ಕಾಕೊಂಡಿತ್ತು, ಎಲ್ಲಿ ಅಲೆದಾಡಿತ್ತು, ಯಾವುದೇ ವ್ಯಕ್ತಿ, ವಸ್ತು, ಸತ್ತೆ, ಸಂಪತ್ತಿ, ಅಲ್ಲಿಂದ ನಿಮ್ಮ ಮನಸ್ಸು ಸರಿಸಿಬಿಟ್ರಿ. ಎಲ್ಲಿ ಕೂಡ ಮನಸ್ಸು ಸಿಕ್ಕಾಕೊಂಡಿದ್ರೆ ಅಲ್ಲಿಂದ ಮನಸ್ಸನ್ನು ಸರಿಸಿಬಿಟ್ರಿ. ಎಲ್ಲೇ ಮನಸ್ಸು ಸಿಕ್ಕಾಕೊಂಡಿರಲಿ ಅಲ್ಲಿಂದ ನಿಮ್ಮ ಮನಸ್ಸನ್ನು ಸರಿಸಿ ಜಗತ್ತನ್ನು ನೋಡಿ ಹಾಗಿರುತ್ತೆ. ಕೆಲವರದ್ದು ಕೆಲ ವ್ಯಕ್ತಿ ಮೇಲೆ, ಕೆಲ ವಸ್ತುಗಳ ಮೇಲೆ, ಕೆಲವರದ್ದು ಸತ್ತೆ ಮೇಲೆ ಸಮ್ಮಾನ ಬೇಕು, ನೊಬೆಲ್ ಪುರಸ್ಕಾರ ಬೇಕು. ನಾನು ನೋಡಿದ್ದೇನೆ, ದೊಡ್ಡ ದೊಡ್ಡ ಮಹಾತ್ಮರ ಮನಸ್ಸು ಅಲ್ಲಿ ಸಿಕ್ಕಾಕೊಳ್ಳುತ್ತೆ, ದೊಡ್ಡ ನೇತಾರರ ಮನಸ್ಸು ಸಿಕ್ಕಾಕೊಳ್ಳುತ್ತೆ ನೊಬೆಲ್ ಪುರಸ್ಕಾರಕ್ಕಾಗಿ. ಅವರು ಎದ್ದಾಗ ಮಲಗಿದಾಗ ಅವರಿಗೆ ಅದೇ ಕನಸು ಬರುತ್ತೆ, ನಿದ್ದೆ ಬರುವುದಿಲ್ಲ. ಯಾವುದೇ ಸತ್ತೆಯಲ್ಲಿ, ಸಂಪತ್ತಿಯಲ್ಲಿ, ಸಮ್ಮಾನದಲ್ಲಿ ಯಾವುದೇ ವ್ಯಕ್ತಿ ಮೇಲೆ ಮನಸ್ಸು ಸಿಕ್ಕಾಕೋಬಾರ್ದು. ಮನಸ್ಸು ಸಿಕ್ಕಾಕೊಂಡ್ರೆ ಅಲ್ಲಿಂದ ಅದನ್ನು ಸರಿಸಬೇಡಿ. ಇದಕ್ಕಂತಾರೆ ತ್ಯಾಗ, ಇದಕ್ಕಂತಾರೆ ರಿಜೆಕ್ಷನ್, ವಿವೇಕ, ಇದಕ್ಕಂತಾರೆ ವೈರಾಗ್ಯ. ವೈರಾಗ್ಯ, ರಿಜೆಕ್ಷನ್. ನೋಡಿ, ಈ ಅಭಿಲಾಷೆ, ಆಸ್ಪಿರೇಷನ್, ಭಗವಂತನ ತಿತೀಕ್ಷೆ, ಮೋಕ್ಷತ್ವ, ಅಭೀಕ್ಷೆ. ನಾನು ಪ್ರಭುವನ್ನು ಪಡೀಬೇಕು, ನನಗೆ ಪ್ರಭುವೇ ಬೇಕು, ನಾನು ಭಗವಂತನ ಯಂತ್ರನಾಗಬೇಕು, ನಾನು ಭಗವಂತನೊಂದಿಗೆ ಏಕಾತ್ಮನಾಗಬೇಕು, ಆ ಪ್ರಭುವಿನ ವಿರಾಗತೆಯನ್ನು ಪಡಿಬೇಕು. ಅನಂತ ಜೀವನದಲ್ಲಿ ಅನಂತ ಜ್ಞಾನ, ಅನಂತ ಭಕ್ತಿ, ಅನಂತ ಪ್ರೇಮ, ಅಸೀಮತೆ ವಿರಾಟದಲ್ಲಿ ವಿಲೀನ ಆಗಬೇಕು. ಯಥಾ ನದ್ಯಃ ಸಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮ ರೂಪೇ ವಿಹಾಯ ತಥಾ ವಿದ್ವಾನ್ನಾಂ ರೂಪಾದ್ ವಿಮುಕ್ತಃ ಪರಾತ್ ಪರಂ ಪುರುಷಮುಪೈತಿ ದಿವ್ಯಂ. ಹೀಗೆ ಬ್ರಹ್ಮನೊಂದಿಗೆ ಏಕರೂಪ ಆಗಬೇಕು, ಬ್ರಹ್ಮ ರೂಪ ಆಗಬೇಕು, ತನ್ಮಯನಾಗಬೇಕು, ತದ್ರೂಪನಾಗಬೇಕು, ಭಗವಂತನೊಂದಿಗೆ ಏಕಾತ್ಮನಾಗಬೇಕು. ಜಗತ್ತಿನಲ್ಲಿ ಯಾರನ್ನು ಹೆಚ್ಚು ಪ್ರೀತಿಸ್ತೇವೆ ಅವರು ನಮ್ಮೊಂದಿಗೆ ಏಕಾತ್ಮರಾಗ್ತಾರೆ, ನಾವು ಅವರೊಂದಿಗೆ ಏಕಾತ್ಮರಾಗ್ತೀವಿ. ಮತ್ತೆ ನಾವು ಬ್ರಹ್ಮನ ಜೊತೆಗೆ ಪ್ರೇಮದ ಅತಿರೇಕದಲ್ಲಿ ಏಕಾತ್ಮರಾಗ್ತೇವೆ, ಭಕ್ತಿಯ ಅತಿರೇಕದಲ್ಲಿ ಏಕಾತ್ಮರಾಗ್ತೀವಿ. ಎಲ್ಲ ನಾಮರೂಪದಲ್ಲಿ ಅವನನ್ನು ಅನುಭವಿಸುತ್ತಾ ಎಲ್ಲ ನಾಮರೂಪಗಳಿಂದ ಹೊರತು ಪರಾಪರ ಬ್ರಹ್ಮನು. ಅದಕ್ಕಾಗಿ ಆಸ್ಪಿರೇಷನ್ ಅವನ ದಾರಿಯಿಂದ ಸರಿಸಿದ್ರೆ ಅವನ ರಿಜೆಕ್ಷನ್ ಆಗತ್ತೆ. ಅದನ್ನು ಬಿಟ್ಟು ತಟಸ್ಥತೆ, ನಿರಪೇಕ್ಷತೆ, ವೈರಾಗ್ಯ, ಅವನಿಂದ ಪ್ರೀತಿ, ಅದರಲ್ಲಿ ಯಾವ ಆಕರ್ಷಣವೂ ಇಲ್ಲ, ನಿರಾಲಂಬನೆ. ಮತ್ತೆ ಪೂರ್ತಿ ಸಮರ್ಪಣೆ. ತಸ್ಮಿನ್ ಪರಂ ಗುರೌ ಸರ್ವಕ್ರಿಯಾಣಾಂ ಅರ್ಪಣಂ. ಈಶ್ವರಪ್ರಣಧಾನ ಭಕ್ತಿ ವಿಶೇಷಾತ್ ಆವರ್ಜಿತ ಈಶ್ವರ ತಮ್ ಅನುಗೃಣಾತಿ ಅಭಿಧ್ಯಾನ ಮಾತ್ರ.
ಎರಡೂ ಕೈಗಳನ್ನೆತ್ತಿರಿ. ನೋಡಿ, ನಾನು ನಿಮಗೆ ಧ್ಯಾನದ ಹಲವು ರೀತಿಗಳನ್ನು ಹೇಳಿಕೊಟ್ಟೆ. ಧ್ಯಾನದ ಹಲವು ರೀತಿಗಳನ್ನು ಹೇಳಿಕೊಟ್ಟೆ.